ಬದಿ ವ್ಯಾಪಾರಿಗಳ ಒಂದು ಸೆಲ್ ಇದೆ ನಮ್ಮಲ್ಲಿ. ಸೊ ಅದಕ್ಕೆ ಅಧ್ಯಕ್ಷ ಮಾಡಿರ್ತಕ್ಕಂಥ ಅಣ್ಣ ಬಂದಿದ್ದು ಫೈಜಲ್ ಫೈಜಲ್ ಕೆಲಸ ಮಾಡಬೇಕು ಅಂತ ಹೇಳಿ ಹಸು ಮಾರಿ ನಮ್ಗೆ ಕೊಟ್ಟಿದ್ರು. ಅದನ್ನ ಹೆಂಗೆ ನಿಮ್ಮ ಬ್ಲಾಕಲ್ಲಿ ಎಷ್ಟು ಸಾವಿರ ಜನ ಇರ್ತಾರೆ? ಬೀದಿ ವ್ಯಾಪಾರಿಗಳು 1000 ಜನ ಇರ್ತಾರೆ. 3000 ಜನ ಇದ್ದಾರೆ. ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್, ಅಭಿವೃದ್ಧಿ ಮಾಡ್ತೀವಿ ಸರ್. ಈಗ ನಿಮ್ಮನ್ನ ಮಾತಾಡೋ ಉದ್ದೇಶ ಏನಂದ್ರೆ, ಇಲ್ಲಿ ಆಸೀನರಂತ ನಮ್ಮ ಅಂಜು ಬಾಸ್ ಅವರು ಇರ್ಬೋದು, ನಮ್ಮ ಎಕ್ಸ್ ಕೌನ್ಸಿಲರ್ ಜಬಿ ಅವರು ಇರ್ಬೋದು, ಮತ್ತೆ ಬೀದಿ ವ್ಯಾಪಾರಿಗಳ ಸಂಘದ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಬಾಬು ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತಾ, ಏನು ಮುಳಬಾಗಿಲಿನ ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ವಿಶೇಷವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿ ಬೀದಿ ವ್ಯಾಪಾರಿಗಳ ಏನು ಅವ್ರು ಆರ್ಗನೈಸ್ಡ್ ಅಲ್ಲ, ಅನ್ಆರ್ಗನೈಸ್ಡ್ ಇರ್ತಾರೆ, ಅವ್ರಿಗೆ ಯಾವುದೇ ಸೌಲಭ್ಯಗಳು ಹೊಂದಿರಲ್ಲ. ನಮ್ಮ ಆದಿನಾರಾಯಣ ಅವರ ನಾಯಕತ್ವ ಮತ್ತು ನೇತೃತ್ವದಲ್ಲಿ ನಮ್ಮ ಮುಳಬಾಗಲಿನ ಬಾಬು, ಬೀಡಾ ಬಾಬು ಅಂತ ಫೇಮಸ್ ಆಗಿರ್ತಾರೆ. ಅವ್ರನ್ನ ಈ ಮುಳಬಾಗಲಿನ ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಈ ಮೂಲಕ ಅವರು ಶುಭಾಶಯಗಳನ್ನ ಹೇಳ್ತಾ, ಅವರು ಈ ಮುಳಬಾಗಲಿನ ಏನು ಬೀದಿ ವ್ಯಾಪಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಸಂಘಟಿಸ್ತಾ, ಅವರಿಗೆ ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದಿಂದ ಏನು ಅನುಕೂಲಗಳು ಆಗೋವಿದ್ದಾವೆ ಮತ್ತು ನಮ್ಮ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ವಿಶೇಷ ಗಮನ ಹರಿಸ್ತಾ, ಬೀದಿ ವ್ಯಾಪಾರಿಗಳ ವಿಚಾರದಲ್ಲಿ ಅವರು ಶ್ರಮ ವಹಿಸಿ ಅವ್ರನ್ನು ಕೂಡ ಪಕ್ಷಕ್ಕೆ ಸೆಳೆದು ಮತ್ತೆ ಪಕ್ಷದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ದಿನ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳಬಾಗಿಲು ನಗರ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬೀಡಾ ಬಾಬು ಅವರನ್ನ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನು ಅನುಕೂಲಗಳಾಗಬೇಕೋ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬೀಡಾ ಬಾಬನ ಅವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಬೀಡಾ ಬಾಬನವರು ಯಾವುದು ಜಾತ ಭೇದವಿಲ್ಲದೆ, ಪಕ್ಷ ಭೇದವಿಲ್ಲದೆ ಈ ನಮ್ಮ ಎಲ್ಲರಿಗೂ ಒಳ್ಳೇದಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕಿವಿ ಮಾತು ಕೂಡ ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ನಮಗೆ ಭರವಸೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮಗೋಸ್ಕರ ಅವರು ಕಷ್ಟಪಟ್ಟು ದುಡಿತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಮಂಜುನಾಥ್ ರವರ ಒಂದು ಶಿಫಾರಸಿನ ಮೇರೆಗೆ ರಾಜ್ಯಾಧ್ಯಕ್ಷರಾದಂತ ರಂಗಸ್ವಾಮಿಯವರು ಇವತ್ತು ನಮ್ಮ ಮುಳಬಾಗಿಲು ನಗರದ ನಿವಾಸಿ, ಕುಂಬಾರಪಾಳ್ಯದ ನಿವಾಸಿಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಪ್ರಭಾಕರ್ ಬಾಬು ಅಲಿಯಾಸ್ ಬೀಡಾ ಬಾಬು ಅವರಿಗೆ ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಸುಮಾರು ದಿನಗಳಿಂದ ಶ್ರಮಪಟ್ಟು ಇವತ್ತು ಆ ಬೆಂಗಳೂರಿನಲ್ಲಿ ಲೆಟರ್ ತಗೊಬಂದು ಇವತ್ತು ಸುಮಾರು ದಿವಸದಿಂದ ನನ್ಗೆ ಹೇಳ್ತಾ ಇದ್ದಾರೆ, ಅದ್ ಲೆಟರ್ ಇಶ್ಯೂ ಮಾಡಿಸಿ ಅಂತ. ಇವತ್ತು ಅದಕ್ಕೆ ಕಾಲ ಬಂದಿದೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರು, ಎಸಿಸಿ ಕಾರ್ಯದರ್ಶಿಗಳು, ನಮ್ಮ ಕೆಪಿಸಿಸಿ ಅವರು, ನಮ್ಮ ಅಭ್ಯರ್ಥಿಯಾದಂತ ನಮ್ಮ ಆದಿನಾರಾಯಣ ಅವರು ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕವಾಗಿ ಅವರು ಲೆಟರ್ ಇಶ್ಯೂ ಮಾಡಿದ್ದಾರೆ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅವರು ಯಾವ್ದಾದ್ರು ಕಾರ್ಯಕ್ರಮಗಳು ಬೀದಿ ವ್ಯಾಪಾರಿಗಳದ್ದು ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ಇದ್ದಾಗ ಬೀದಿ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಗೊಬಂದು ಅವ್ರಿಗೆ ಬಹಳ ರಕ್ಷಣೆ ಮಾಡ್ತಾ ಇದೆ. ಅದ್ರ ದೆಸೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಸುಮಾರು 3000 ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಲೀಸ್ಟ್ ಎಲ್ಲ ಕೊಡಿಸ್ತೀನಿ, ಮಾಡ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಮಾಡ್ಬೇಕು ಎಲ್ಲ ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರ ವತಿಯಿಂದ ಎಲ್ಲಾ ರೀತಿಯ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕಂತ ಬಾಬಣ್ಣ ಹತ್ರ ಕೇಳ್ಕೊಂತ, ಅದೇ ರೀತಿಯಲ್ಲಿ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಮುಳಬಾಗಿಲು ತಾಲೂಕಾ ಜನತೆಗೆ ನಮಸ್ಕಾರ. ಇಲ್ಲಿ ಬಂದಿರೋ ವಿಡಿಯೋ ಮಿತ್ರರಿಗೆಲ್ಲ ನಮಸ್ಕಾರ. ನಾನು ಏನಂದ್ರೆ, ಒಂದು ಕಾಂಗ್ರೆಸ್ ಅಲ್ಲಿ ನಮಗೆ ಒಂದು
ಚಿಕ್ಕದಾದ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ನಮ್ಮ ಮುಳಬಾಗಿಲು ತಾಲೂಕು ಬೀದಿ ವ್ಯಾಪಾರಿ ಒಂದು ಸುಮಾರು 1000 ಜನ ಬೀದಿ ವ್ಯಾಪಾರಿ ಇದ್ದಾರೆ. ಫುಟ್ಪಾತ್ ವ್ಯಾಪಾರಿ, ಬೀದಿ ವ್ಯಾಪಾರಿ. ನಮ್ಗೊಂದು ಅನುಕೂಲ, ಕಾಂಗ್ರೆಸ್ ಪಕ್ಷದಿಂದ ಒಂದು ಅನುಕೂಲ ಕೊಟ್ಟಿದ್ದಾರೆ, ಒಂದು ಪೋಸ್ಟ್. ಆ ಪೋಸ್ಟ್ ಇಂದ ನಾವು ಈ ಬೀದಿ ವ್ಯಾಪಾರಿಗೆ ನಮ್ಮ ಕೈದಲ್ಲಿ ಏನಾಗುತ್ತೋ ಅಷ್ಟೊಂದು ಸಹಾಯನೂ ಸಪೋರ್ಟು ಮಾಡ್ತೀವಿ. ಅದರಿಂದ ಪಾರ್ಟಿಯಿಂದಾನು ಏನಿಲ್ಲ, ಅದಕ್ಕೆ ಸ್ಕೇಲ್ಗಳು, ಆಮೇಲೆ ಛತ್ರಿಗಳು, ತೊಲ್ಲೋ ಗಾಡಿಗಳು ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಂಗಸ್ವಾಮಿ ಅನ್ನೋರು ಎಲ್ಲ ಕಳಿಸ್ತೀವಿ ಎಂದು ಹೇಳಿದ್ದಾರೆ. ದಯವಿಟ್ಟು ಆದಷ್ಟು ನಮ್ಮ ಬಡವರಿಗೆ ಗಾಡಿ, ತೊಲ್ಲೋ ಗಾಡಿ ಅವರಿಗೆ, ಫುಟ್ಪಾತ್ ವ್ಯಾಪಾರಿ ಅವರಿಗೆ ಅನುಕೂಲ ಮಾಡ್ತೀವಿ ಅಂತ ಇವತ್ತು ಈ ಕಾಂಗ್ರೆಸ್ ಪಕ್ಷದ ನಮಗೆ ಒಂದು ರೂಟ್ ತೋರಿಸಿದ್ದಾರೆ. ಆ ರೂಟನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ನಮ್ಮ ಫುಟ್ಪಾತ್ ವ್ಯಾಪಾರಿನ ಬೆಳೆಸ್ಕೊಂಡು ಅವ್ರಿಗೆ ಒಳ್ಳೆದನ್ನಕ್ಕೆ ನಾವು ಯಾವತ್ತು ಒಳ್ಳೇದೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 4 ಮಾತುಗಳನ್ನ ಇದೀವಿ. ಅವ್ರಿಗೆ ಏನೇನು ಇವಾಗ ಜವಾಬ್ದಾರಿ ಇವತ್ತು ಕೊಟ್ಟಿದ್ದು ಇನ್ನೂ ಇಲ್ಲ, ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ತಣ್ಣಾಲೆಯಿಂದ ನಾವು ಏನಿದೆಯೋ ಅದು ಯೂಸ್ ಮಾಡಿಕೊಂಡು ಹೋಗೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಎಲ್ಲ ನಾಯಕರ ಆಶೀರ್ವಾದ, ಪ್ರೆಸ್ ಮೀಟ್ ಅವರ ಆಶೀರ್ವಾದ ಇರಬೇಕು ಅಂತ ಅವ್ರ ಎಲ್ಲಾ ಕಾರ್ಯಕ್ರಮ